ಭಾರತೀಯ ಚಿತ್ರರಂಗ ಕಂಡ ಒಬ್ಬ ಶ್ರೇಷ್ಠ ಕಥೆಗಾರ, ನಟ ಮತ್ತು ನಿರ್ದೇಶಕ ಕೆ. ಭಾಗ್ಯರಾಜ್ ಅವರು ವಿಧಿವಶರಾಗಿದ್ದಾರೆ. ಸ್ಕ್ರೀನ್ ಪ್ಲೇ ಕಿಂಗ್ ಎಂದೇ ಪ್ರಸಿದ್ಧರಾಗಿದ್ದ ಭಾಗ್ಯರಾಜ್ ಅವರನ್ನು ಇತ್ತೀಚೆಗೆ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಪ್ರಶಂಸೆ ಮಾಡುತ್ತಾ, ಬಾಲಿವುಡ್ನ ಸಲೀಂ ಜಾವೇದ್ ಜೋಡಿಯ ನಂತರ ಅವರಷ್ಟೇ ಬೆಸ್ಟ್ ಸ್ಕ್ರೀನ್ ಪ್ಲೇ ರೈಟರ್ ನಮ್ಮ ಭಾಗ್ಯರಾಜ್ ಎಂದಿದ್ದರು. ಹಿರಿಯ ಕಲಾವಿದರಾದ ಎನ್.ಜಿ.ಆರ್. ಅವರಿಗೆ ಭಾಗ್ಯರಾಜ್ ಅವರ ಬಗ್ಗೆ ಎಷ್ಟೊಂದು ಪ್ರೀತಿ ಇತ್ತೆಂದರೆ, ಸಿನಿಮಾ ರಂಗದಲ್ಲಿ ನನ್ನ ಮುಂದಿನ ಉತ್ತರಾಧಿಕಾರಿ ನೀನೇ ಎನ್ನುತ್ತಿದ್ದರಂತೆ. ಅವರೇ ಪೂರ್ಣಿಮಾ ಜಯರಾಮ್ ಅವರ ಜೊತೆ ಭಾಗ್ಯರಾಜ್ ಅವರಿಗೆ ಮದುವೆ ಮಾಡಿಸಿದ್ದು ಎನ್ನುತ್ತಾರೆ ರಜನಿಕಾಂತ್. ಒಮ್ಮೆ ಸಿಎಂ ಆಗಿದ್ದ ಜಯಲಲಿತಾ ಅವರ ದೊಡ್ಡ ಸಮಾರಂಭದ ವೇದಿಕೆಯ ಮೇಲೆ ಸ್ವಲ್ಪ ಆವೇಶಭರಿತರಾಗಿ ಮಾತಾಡಿದ್ದರಂತೆ ರಜನಿ. ಇದರಿಂದ ಕೋಪಗೊಂಡ ಕೆಲವು ಕಿಡಿಗೇಡಿಗಳು ರಜನಿ ಅವರು ಅಲ್ಲಿಂದ ಹೊರಡುವಾಗ ಕಲ್ಲು ತೂರಾಟ ಮಾಡಲು ಮುಂದಾದರಂತೆ. ತಕ್ಷಣ ಆ ಗಲಭೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಒತ್ತಡ ತಂದು ರಜನಿಕಾಂತ್ ಅವರನ್ನು ಅಲ್ಲಿಂದ ಸುರಕ್ಷಿತವಾಗಿ ಪೊಲೀಸ್ ಜೀಪಿನಲ್ಲಿ ಕೆ. ಭಾಗ್ಯರಾಜ್ ಅವರೇ ಕಳುಹಿಸಿಕೊಟ್ಟರಂತೆ. ಅವರ ಉಪಕಾರವನ್ನು ಎಂದೂ ಮರೆಯುವಂತಿಲ್ಲ ಎಂದು ಕೃತಜ್ಞತೆ ತಿಳಿಸಿದ್ದರು ರಜನಿ. ಇದೆಲ್ಲವೂ ನಡೆದದ್ದು ಕೆಲವೇ ತಿಂಗಳ ಹಿಂದೆ. ಅದು ರಜನಿಕಾಂತ್ ಅವರ ಸಿನಿಮಾದ ಕ್ಲೈಮ್ಯಾಕ್ಸ್ ದೃಶ್ಯದ ಚಿತ್ರಕಥೆ ಸಲಹೆ ಪಡೆದ ನಂತರ ಆ ಸಿನಿಮಾದ ಬಿಡುಗಡೆಯ ವೇದಿಕೆಯ ಮೇಲೆ. ಇಷ್ಟು ಬೇಗ ಭಾಗ್ಯರಾಜ್ ಅವರು ದೂರಾಗಿರುವುದು ಚಿತ್ರರಂಗಕ್ಕೆ ಆಘಾತದ ವಿಷಯವಾಗಿತ್ತು. ಕೆಲವು ದಿನಗಳ ಹಿಂದಷ್ಟೇ ಇವರ ಸಿನಿಮಾ ಗುರುಗಳಾದ ಭಾರತಿರಾಜ ಅವರು ನಿಧನರಾಗಿದ್ದರು. ತಮಿಳಿನ ದಿಗ್ಗಜ ನಿರ್ದೇಶಕರಾದ ಕೆ. ಬಾಲಚಂದರ್ ಅವರು ಸಹ ಕೆಲವು ವರ್ಷಗಳ ಹಿಂದಷ್ಟೇ ತೀರಿಕೊಂಡಿದ್ದರು. ಹೀಗೆ ಬಾಲಚಂದರ್, ಭಾರತಿರಾಜ, ಭಾಗ್ಯರಾಜ್ ಎಂಬ ಮೂವರು ಶ್ರೇಷ್ಠ ನಿರ್ದೇಶಕರು ಸಿನಿಮಾ ರಂಗಕ್ಕೆ ವಿದಾಯ ಹೇಳಿದ್ದಾರೆ. ಅವರ ಚಿತ್ರಗಳೇ ಅವರ ಶ್ರೇಷ್ಠತೆಯ ಪ್ರತೀಕವಾಗಿವೆ. 25ಕ್ಕೂ ಹೆಚ್ಚು ಚಿತ್ರಗಳನ್ನು ನಿರ್ದೇಶಿಸಿರುವ, ಸುಮಾರು 75ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಕೆ. ಭಾಗ್ಯರಾಜ್ ಅವರು ಹಲವು ಹೊಸ ಪ್ರಯೋಗ, ಹೊಸ ಸಾಹಸಗಳಿಗೆ ಹೆಸರಾದವರು. ಕನ್ನಡದಲ್ಲಿ ಒಂದು ವಿನೂತನ ಚಿತ್ರವಾಗಿ ದಾಖಲೆ ಬರೆದ ಡಾ. ರಾಜ್ಕುಮಾರ್ ಹಾಗೂ ಪದ್ಮಶ್ರೀ ವಿ. ಸರೋಜಾದೇವಿ ಅಭಿನಯದ ಮಲ್ಲಮ್ಮನ ಪವಾಡ ಚಿತ್ರವನ್ನು ಕೆ. ಭಾಗ್ಯರಾಜ್ ತಮಿಳಿನಲ್ಲಿ ರೀಮೇಕ್ ಮಾಡಲು ನಿರ್ಧರಿಸಿದ್ದರು. ಅದರ ಪರಿಣಾಮವಾಗಿ 1987ರಲ್ಲಿ ಈ ಎಂಗ ಚಿನ್ನರಾಸ ಚಿತ್ರವನ್ನು ನಿರ್ದೇಶನ ಮಾಡುತ್ತಾರೆ. ಅದು ಸೂಪರ್ ಹಿಟ್ ಚಿತ್ರವಾಗುತ್ತದೆ. ಸುಮಾರು 9 ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಇವರ ಬಹುತೇಕ ಚಿತ್ರಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ. ಕೆ. ಭಾಗ್ಯರಾಜ್ ಅವರ ದೊಡ್ಡ ಸಾಧನೆ ಎಂದರೆ, ಹಿಂದೆ ಎನ್.ಜಿ.ಆರ್. ಅವರು ನಟಿಸಿ ಅಪೂರ್ಣಗೊಂಡಿದ್ದ ಎಂಗ ವೀಟ್ಟು ದೈವಂ ಚಿತ್ರವನ್ನು ಹೊಸದಾದ ಕಥೆಯೊಂದಿಗೆ ಹಳೆಯ ದೃಶ್ಯಗಳನ್ನು ಸೇರಿಸಿ ಅವಸರ ಪೊಲೀಸ್ 100 ಚಿತ್ರವನ್ನು ನಿರ್ದೇಶಿಸಿ ಎಲ್ಲರ ಮೆಚ್ಚುಗೆ ಪಡೆಯುತ್ತಾರೆ. ಹಲವಾರು ವರ್ಷಗಳು ರಾಜಕೀಯ ರಂಗದಲ್ಲೂ ಸಕ್ರಿಯರಾಗಿದ್ದ ಕೆ. ಭಾಗ್ಯರಾಜ್ ಅವರು ತಮ್ಮದೇ ಆದ ಭಾಗ್ಯ ವಾರ ಪತ್ರಿಕೆಯ ಸಂಪಾದಕರಾಗಿದ್ದರು. ಹಲವಾರು ಕಾದಂಬರಿಗಳನ್ನು ಬರೆದಿದ್ದಾರೆ. ಇವರ ಮಗ ಶಾಂತನು ಮತ್ತು ಶರಣ್ಯ ಇಬ್ಬರೂ ಕಲಾವಿದರಾಗಿ ಬಹಳಷ್ಟು ಚಿತ್ರಗಳಲ್ಲಿ ಅಭಿನಯಿಸುತ್ತಿದ್ದಾರೆ. ಭಾಗ್ಯರಾಜ್ ಅವರ ಚಿತ್ರ ಕತೆ ಹೆಣೆಯುವ ಶೈಲಿಯೇ ಅದ್ಭುತ. ಸರಳವಾದ ಕಥೆಯನ್ನು ತುಂಬಾ ಸ್ವಾರಸ್ಯಕರವಾಗಿ ದೃಶ್ಯ ಮಾಧ್ಯಮಕ್ಕೆ ತರುವುದರಲ್ಲಿ ಭಾಗ್ಯರಾಜ್ ಅವರು ವಿಶಿಷ್ಟವಾದ ಪ್ರತಿಭೆ ಹೊಂದಿದ್ದರು. ಕಮಲ್ ಹಾಸನ್ ಅವರ ಒಂದು ಖೈದಿಯನ್ ಡೈರಿ ಚಿತ್ರ ಇದಕ್ಕೊಂದು ಉತ್ತಮ ಉದಾಹರಣೆ. ಇದರ ನಿರ್ದೇಶಕರು ಭಾರತಿರಾಜ ಆದರೂ ಭಾಗ್ಯರಾಜ್ ಅವರ ಚಿತ್ರಕಥೆ ಮುಖ್ಯ ಪಾತ್ರ ವಹಿಸಿತ್ತು. 80ರ ದಶಕದ ಆರಂಭದಲ್ಲಿ ಬಂದ ಸುವರಿಲ್ಲದ ಚಿತ್ರಗಳ ಚಿತ್ರದ ಮೂಲಕ ನಿರ್ದೇಶಕರಾದ ಕೆ. ಭಾಗ್ಯರಾಜ್ ಅವರು ಖ್ಯಾತ ನಿರ್ದೇಶಕರಾದ ಭಾರತಿರಾಜ ಅವರ ಶಿಷ್ಯರಾಗಿದ್ದವರು. 16 ವಯದಿನಿಲೆ ಹಾಗೂ ಅಕ್ಕಿಳಕ್ಕೆ ಪೋಗುಂ ರೈಲ್ ಚಿತ್ರಗಳಿಗೆ ಇವರು ಸಹಾಯಕ ನಿರ್ದೇಶಕರು. ಸಣ್ಣ ಪಾತ್ರವೊಂದರಲ್ಲಿ ನಟಿಸಿದ್ದಾರೆ. ಸಿಗಪ್ಪು, ರೋಜಾಕಳ್ ಚಿತ್ರಕ್ಕೆ ಸಂಭಾಷಣೆ ಬರೆದಿದ್ದಾರೆ. ಸಣ್ಣ ಪಾತ್ರ ನಿರ್ವಹಿಸಿದ್ದಾರೆ. ಕನ್ನಿ ಪರ್ವತಿಲೆ ಸಿನಿಮಾದಲ್ಲಿ ನೆಗೆಟಿವ್ ರೋಲ್. ಇನ್ರು ಪೊಯ್ ನಾಳೈವಾಯ ಕಾಮಿಡಿ ಹೀರೋ. ತೂರಲ್ ನಿನ್ನು ಪೊಚ್ಚಿಯ ಅಂದ 7 ನಾಟ್ಗಳ್ ಮುಂದಾನೈ ಮುಡಿಚ್ಚು ದಾವಣಿ ಕನವುಗಳ್ ಡಾರ್ಲಿಂಗ್ 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 ಪ್ರತಿಯೊಂದು ಪ್ರೇಕ್ಷಕರ ಹೃದಯ ಗೆದ್ದ ಚಿತ್ರಗಳೇ. ಭಾರತೀಯ ಚಿತ್ರರಂಗದ ಒಬ್ಬ ಶ್ರೇಷ್ಠ ಕಥೆಗಾರ, ನಿರ್ದೇಶಕ ಚಿತ್ರರಂಗದಿಂದ ನಿರ್ಗಮಿಸಿದ್ದಾರೆ. ಕೆ. ಭಾಗ್ಯರಾಜ್ ಅವರ ಸಿನಿಮಾಗಳಲ್ಲಿ ಚಿತ್ರಕಥೆಯೇ ಹೈಲೈಟ್. ಇವರು ಆಯ್ಕೆ ಮಾಡಿಕೊಂಡಿದ್ದೆಲ್ಲ ನವಿರಾದ ಕೌಟುಂಬಿಕ ಕಥಾವಸ್ತುಗಳನ್ನು. ರವಿಚಂದ್ರನ್ ಅವರ ಹಳ್ಳಿ ಮೇಷ್ಟ್ರು, ಭಾಗ್ಯರಾಜ್ ಅವರ ಮುಂದಾನೈ ಮುಡಿಚ್ಚು ರೀಮೇಕ್. ಇವರ ಅಂದ 7 ನಾಟ್ಗಳ ಚಿನ್ನವೀಡುವ ಚಿತ್ರಗಳ ರೀಮೇಕ್ ಆಗಿ ಬಂದ ಕಾಶಿನಾಥ್ ಅವರ ಸಿನಿಮಾಗಳು ಲವ್ ಮಾಡಿ ನೋಡುವ ಹಾಗೂ ಚಪಲ ಚೆನ್ನಿಗರಾಯ. ಇವರ ಅಂದ 7 ನಾಟ್ಗಳ ಚಿತ್ರ ಹಿಂದಿಗೂ ರೀಮೇಕ್ ಆಗಿದೆ.
ಆದೇ ಅನಿಲ್ ಕಪೂರ್ ಅಭಿನಯದ ಎ ವೋ ಸಾತ್ ದಿನ್. ಕೆ. ಭಾಗ್ಯರಾಜ್ ಅವರು ಬಾಲಿವುಡ್ನಲ್ಲೂ ಪ್ರಖ್ಯಾತಿ ಪಡೆದಿದ್ದಾರೆ. ಅಮಿತಾಬ್ ಬಚ್ಚನ್ ಅವರೊಂದಿಗೆ ಆಖರಿ ರಾಸ್ತಾ ನಿರ್ದೇಶಿಸಿದ್ದಾರೆ. ಇದು ಭಾರತಿರಾಜ ತಮಿಳಿನಲ್ಲಿ ನಿರ್ದೇಶಿಸಿದ್ದ ಕಮಲ್ ಹಾಸನ್ ಅಭಿನಯಿಸಿದ್ದ ಓರು ಖೈದಿಯಿನ್ ಡೈರಿ ಸಿನಿಮಾದ ರೀಮೇಕ್ ಆಗಿತ್ತು. ಇವರು ಹಿಂದಿಯಲ್ಲಿ ನಿರ್ದೇಶಿಸಿದ್ದ ಮತ್ತೊಂದು ಸಿನಿಮಾ ಎಂದರೆ ಅದು ಅನಿಲ್ ಕಪೂರ್ ಶ್ರೀದೇವಿ ನಾಗಾರ್ಜುನ ಅಭಿನಯದ ಮಿಸ್ಟರ್ ಬೇಚಾರ ಸಿನಿಮಾ. ಅದ್ಭುತ ಸಂಭಾಷಣೆಕಾರರಾದ ಕೆ. ಭಾಗ್ಯರಾಜ್ ತಾವು ಸಂಭಾಷಣೆ ಬರೆದ ಮೊದಲ ಚಿತ್ರ ಭಾರತಿರಾಜ ಅವರ ನಿರ್ದೇಶನದ ಪುದಿಯ ವಾರ್ಪುಗಳ್ ಚಿತ್ರಕ್ಕಾಗಿ 1979ರಲ್ಲಿ ತಮಿಳುನಾಡಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಸ್ವೀಕರಿಸುತ್ತಾರೆ. ಆನಂತರ ಮುಂದಾನೈ ಮುಡಿಚ್ಚು ಚಿತ್ರಕ್ಕೆ ಶ್ರೇಷ್ಠ ನಾಯಕನಟರಾಗಿ ರಾಜ್ಯ ಪ್ರಶಸ್ತಿ ಸ್ವೀಕರಿಸುತ್ತಾರೆ. ಹಿಂದೆ 1989ರಲ್ಲಿ ಮೊದಲ ಬಾರಿಗೆ ಕೆ. ಭಾಗ್ಯರಾಜ್ ಅವರನ್ನು ಅವರ ಚೆನ್ನೈನ ಅವರ ನಿವಾಸದಲ್ಲಿ ಭೇಟಿಯಾಗುವ ಅವಕಾಶ ದೊರೆಯಿತು. ಅದು ಕರ್ನಾಟಕ ಚಲನಚಿತ್ರ ಪತ್ರಕರ್ತರ ತಂಡದಿಂದ ಏರ್ಪಡಿಸಿದ್ದ ತಮಿಳು ಚಿತ್ರರಂಗದ ರೌಂಡ್ ಅಪ್ ಕಾರ್ಯಕ್ರಮ. ಪತ್ರಕರ್ತ ಗೆಳೆಯರಾದ ಸದಾಶಿವ ಶೆಣೈ ಅವರ ನೇತೃತ್ವದಲ್ಲಿ ಹಿರಿಯ ಪತ್ರಕರ್ತರಾದ ಶ್ರೀ ಗಣೇಶ್ ಕಾಸರಗೋಡು, ಬಾಲ್ನ ಸುಬ್ರಹ್ಮಣ್ಯ, ಉದಯ ಮರಕಿಣಿ, ಕೆಎಂ ವೀರೇಶ್, ಕೆಎನ್ ನಾಗೇಶ್ ಕುಮಾರ್, ಸರಸ್ವತಿ ಜಾಗೀರ್ದಾರ್, ಶಮಂತ ಮುಂತಾದವರೊಂದಿಗೆ 2 ದಿನಗಳ ಕಾಲ ತಮಿಳಿನ ಕೆಲವು ದಿಗ್ಗಜರನ್ನು ಭೇಟಿ ಮಾಡುವ ಸದಾವಕಾಶ ಒದಗಿ ಬಂದಿತ್ತು. ಆ ಸಂದರ್ಭದಲ್ಲಿ ಹಿರಿಯ ನಿರ್ದೇಶಕರಾದ ಕೆ. ಬಾಲಚಂದರ್, ಕಮಲ್ ಹಾಸನ್, ಅರ್ಜುನ್ ಸರ್ಜಾ, ರಮ್ಯಾ ಕೃಷ್ಣ, ಮಧು, ಶರತ್ ಕುಮಾರ್, ಛಾಯಾಗ್ರಾಹಕರಾದ ಬಾಲು ಮಹೇಂದ್ರ, ಅಶೋಕ್ ಕುಮಾರ್, ಆರ್. ದೇವಿ ಪ್ರಸಾದ್ ಅವರನ್ನು ಭೇಟಿ ಮಾಡಿ ಸಂದರ್ಶನ ಮಾಡಿದ ಅನುಭವ ಮರೆಯಲಾಗದು. ಮತ್ತೊಮ್ಮೆ ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿ ಅನಿಲ್ ಕಪೂರ್ ಅಭಿನಯದ ಹಿಂದಿಯ ಮಿಸ್ಟರ್ ಬೇಚಾರ ಚಿತ್ರದ ಚಿತ್ರೀಕರಣದಲ್ಲಿ ಕೆ. ಭಾಗ್ಯರಾಜ್ ಅವರು ತಮಿಳು ಚಿತ್ರರಂಗಕ್ಕೆ ಪಾರ್ಥಿಬನ್, ಪಾಂಡ್ಯರಾಜನ್ ಮುಂತಾದ ಬಹಳಷ್ಟು ಶಿಷ್ಯರನ್ನು ಪರಿಚಯಿಸಿದ್ದರು. ನಟಿ ಊರ್ವಶಿ ಹಾಗೂ ಅವರ ಸೋದರಿ ಕಲ್ಪನಾ ಮುಂತಾದ ಬಹಳಷ್ಟು ಕಲಾವಿದರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ್ದರು. ತಮ್ಮ 73ನೇ ವಯಸ್ಸಿನಲ್ಲಿ ವಿಧಿವಶರಾದ ಅಪರೂಪದ ನಿರ್ದೇಶಕರಾದ ಕೆ. ಭಾಗ್ಯರಾಜ್ ಅವರು ಹೊಸ ತಲೆಮಾರಿನ ಸಿನಿಮಾ ತಂತ್ರಜ್ಞರಿಗೆ ಸ್ಫೂರ್ತಿದಾಯಕವಾಗಿದ್ದಾರೆ. ಇತ್ತೀಚೆಗಷ್ಟೇ ಗೋವಾದಲ್ಲಿ ನಡೆದ ನಟಿ ಖುಷ್ಬೂ ಸಿ. ಸುಂದರ್ ಅವರ ಮಗಳು ಅವಂತಿಕಾ ಮದುವೆ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದ ಭಾಗ್ಯರಾಜ್ ಅವರು ಅಲ್ಲಿಂದ ಹಿಂದಿರುಗಿದ್ದರು. ಆರೋಗ್ಯವಾಗಿಯೇ ಇದ್ದ ಅವರು ಎಂದಿನಂತೆ ಮನೆಯ ಸಮೀಪದಲ್ಲಿ ವಾಕಿಂಗ್ ಮಾಡುವಾಗ ಎದೆ ನೋವು ಕಾಣಿಸಿಕೊಂಡು ಚೆನ್ನೈನ ಅಪೋಲೋ ಆಸ್ಪತ್ರೆ ಸೇರಿದವರು ಅಲ್ಲಿಯೇ ಕೊನೆ ಉಸಿರೆಳೆದಿದ್ದಾರೆ. ಸೂಪರ್ ಸ್ಟಾರ್ ರಜನಿಕಾಂತ್ ಸೇರಿದಂತೆ ಅಪಾರ ಸಂಖ್ಯೆಯ ಚಿತ್ರರಂಗದ ಗಣ್ಯರು, ಕಲಾವಿದ ತಂತ್ರಜ್ಞರು ಕೆ. ಭಾಗ್ಯರಾಜ್ ಅವರಿಗೆ ಭಾವಪೂರ್ಣ ನಮನಗಳನ್ನು ಅರ್ಪಿಸಿದ್ದಾರೆ.